ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಈಗಲೇ ಕೇವಲ 2 ನಿಮಿಷಗಳ ಕಾಲ ಎಲ್ಲವನ್ನೂ ಮರೆತು ನಿಶ್ಶಬ್ದರಾಗಿ. ಒಂದು ವೇಳೆ ನೀವು ಈ ವಿಡಿಯೋ ತಲುಪಿದ್ದರೆ ಇದನ್ನು ಕೇವಲ ಆಕಸ್ಮಿಕ ಎಂದು ತಿಳಿಯುವ ತಪ್ಪು ಮಾಡಬೇಡಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಎಷ್ಟು ಚಂಚಲವಾಗಿದೆ, ಎಷ್ಟು ಚಡಪಡಿಸುತ್ತಿದೆ ಎಂಬುದು ನಿಮಗೆ ಗೊತ್ತು ಅಲ್ಲವಾ? ಎಲ್ಲ ಕಡೆ ಓಟ ಧಾವಂತ ಇದೆ, ಆದರೆ ಯಾವುದೇ ದೃಢವಾದ ಫಲಿತಾಂಶ ಕೈಗೆ ಸಿಗುತ್ತಿಲ್ಲ. ಸಾಯಿ ಬಾಬಾ ನಿಮಗೆ ಹೇಳಲು ಬಯಸುತ್ತಿದ್ದಾರೆ, ನೀವು ಇಲ್ಲಿಯವರೆಗೆ ತುಂಬ ಕಷ್ಟಪಟ್ಟಿದ್ದೀರಾ, ಸಾಕಷ್ಟು ತಾಳ್ಮೆಯನ್ನು ತೋರಿಸಿದ್ದೀರಾ. ಆದರೆ ಇಂದು ಅವರು ನಿಮಗೆ ಒಂದು ಮಾತು ಕೊಡುತ್ತಿದ್ದಾರೆ. ನಿಮ್ಮ ಈ ಮೌನವಾದ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಈಗ ಬಂದಿದೆ. ಈ ವಿಡಿಯೋ ನಿಮಗೆ ಕೇವಲ ಒಂದು ಸಂದೇಶವಲ್ಲ, ಬದಲಿಗೆ ನಿಮ್ಮ ಜೀವನಕ್ಕೆ ಬರಲಿರುವ ಒಳ್ಳೆಯ ದಿನಗಳ ಮುನ್ಸೂಚನೆ. ಬಾಬಾ ನಿಮ್ಮ ಪರಿಶ್ರಮವನ್ನು ನೋಡುತ್ತಿದ್ದಾರೆ. ನೀವು ಅನೇಕ ಬಾರಿ ನಿಮ್ಮಲ್ಲೇ ಅಂದುಕೊಳ್ಳುತ್ತೀರಾ, ಬಾಬಾ, ನನ್ನ ಕಷ್ಟ ಯಾರಿಗಾದರೂ ಕಾಣಿಸುತ್ತಿದೆಯೇ ಎಂದು. ಈ ಜಗತ್ತಿಗೆ ನಿಮ್ಮ ಆಯಾಸ ಕಾಣದಿರಬಹುದು, ಆದರೆ ಬಾಬಾ ಅವರ ದೃಷ್ಟಿಯಿಂದ ಯಾವುದೂ ಮರೆಯಾಗಿಲ್ಲ. ನೀವು ರಾತ್ರಿ ಸುಸ್ತಾಗಿ ಬಸವಳಿದು ಮಲಗಿದಾಗ ಮತ್ತು ಬೆಳಗ್ಗೆ ಎದ್ದು ಮತ್ತೆ ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಸಜ್ಜಾದಾಗ ನಿಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ಬಾಬಾ ಅವರ ಖಾತೆಯಲ್ಲಿ ದಾಖಲಾಗಿರುತ್ತದೆ. ನೀವು ಇಂದು ಮೌನವಾಗಿ ಸಹಿಸುತ್ತಿರುವುದು ನಿಮ್ಮವರಿಗಾಗಿ. ನೀವು ನಿಭಾಯಿಸುತ್ತಿರುವ ಜವಾಬ್ದಾರಿಗಳು, ಇವೆಲ್ಲದರ ಲೆಕ್ಕವನ್ನು ಬಾಬಾ ಇಟ್ಟುಕೊಂಡಿದ್ದಾರೆ. ಸರಿಯಾದ ಸಮಯದಲ್ಲಿ ಇವೆಲ್ಲವೂ ದೊಡ್ಡ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ. ನಾಳೆಯ ಚಿಂತೆಯನ್ನು ಬಿಟ್ಟು ಬಿಡಿ. ನೀವು ಯಾವಾಗ ಅತಿ ಹೆಚ್ಚು ತೊಂದರೆಗೆ ಒಳಗಾಗುತ್ತೀರಿ ಎಂದರೆ ನಾಳೆಯ ದಿನವನ್ನು ಇಂದೇ ಬದುಕಲು ಪ್ರಯತ್ನಿಸಿದಾಗ. ನಾಳೆ ಹಣ ಎಲ್ಲಿಂದ ಬರುತ್ತದೆ, ನಾಳೆ ಕೆಲಸ ಹೇಗೆ ಆಗುತ್ತದೆ, ಈ ನಾಳೆ ಎಂಬ ಭೂತವೇ ನಿಮ್ಮ ಇಂದಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಬಾಬಾ ಹೇಳುತ್ತಾರೆ, ನೀನು ಇಂದಿನ ರೊಟ್ಟಿಯ ವ್ಯವಸ್ಥೆಯನ್ನು ಮಾಡು, ನಾಳೆಯ ರೊಟ್ಟಿಯ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ನಾಳೆಯ ಚಿಂತೆಯಲ್ಲೇ ಕಳೆದುಕೊಂಡರೆ ಇಂದು ನೀವು ಮಾಡಬಹುದಾದ ದೊಡ್ಡ ಕೆಲಸವನ್ನು ಮಿಸ್ ಮಾಡಿಕೊಳ್ಳುತ್ತೀರಾ. ಇಂದಿನಿಂದ ನಿಮ್ಮ ಗಮನ ಕೇವಲ ಇಂದಿನ ಮೇಲಿರಲಿ. ಬಾಬಾ ಅವರ ಹಸ್ತ ನಿಮ್ಮ ತಲೆಯ ಮೇಲಿರುವಾಗ ನಾಳೆಯ ಚಿಂತೆ ನಿಮ್ಮದಲ್ಲ, ಅದು ಅವರ ಜವಾಬ್ದಾರಿ. ಬದಲಾವಣೆ ನಿಮ್ಮೊಳಗಿನಿಂದ ಆರಂಭವಾಗುತ್ತದೆ. ಸಮಯ ಬದಲಾಗುವುದು ಎಂದರೆ ಕೇವಲ ಹೊರಗಿನ ಪರಿಸ್ಥಿತಿ ಬದಲಾಗುವುದಲ್ಲ, ಹೊರಗಿನ ಜಗತ್ತು ರಾತ್ರೋರಾತ್ರಿ ಬದಲಾಗಲಿ ಎಂದು ನಾವು ಆಶಿಸುತ್ತೇವೆ. ಆದರೆ ಬಾಬಾ ಅವರ ಪವಾಡ ನಿಮ್ಮೊಳಗಿಂದ ಆರಂಭವಾಗುತ್ತದೆ. ನಿಮ್ಮ ಆಲೋಚನೆಯ ದಿಕ್ಕನ್ನು ಬದಲಾಯಿಸಿದಾಗ ಪರಿಸ್ಥಿತಿಗಳು ತಾವಾಗಿಯೇ ಬದಲಾಗತೊಡಗುತ್ತವೆ. ಇಂದಿನಿಂದ ನಿಮಗೆ ಭಯವಾನಿಸಿದಾಗಲೆಲ್ಲ ಕೇವಲ ಇಷ್ಟೇ ಹೇಳಿ, ನಾನು ಒಬ್ಬಂಟಿಯಲ್ಲ, ನನ್ನೊಂದಿಗೆ ಬಾಬಾ ಅವರ ಶಕ್ತಿ ಇದೆ. ಈ ಶಬ್ದಗಳು ಕೇವಲ ಮಂತ್ರವಲ್ಲ, ಇದು ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಯಾವಾಗ ಮರಳಿ ಬರುತ್ತದೆಯೋ ಅಂದಿನಿಂದಲೇ ನಿಮ್ಮ ಜಗತ್ತು ಬದಲಾಗಲು ಪ್ರಾರಂಭವಾಗುತ್ತದೆ. ಲೋಕದ ಮಾತಿಗೆ ಕಿವಿಗೊಡಬೇಡಿ. ನಿಮ್ಮಲ್ಲಿ ಅನೇಕರು ಯಾಕೆ ದುಃಖಿತರಾಗಿದ್ದೀರೆಂದರೆ ನೀವು ಯಾರನ್ನು ನಿಮ್ಮವರೆಂದು ಭಾವಿಸುತ್ತೀರೋ ಅವರೇ ನಿಮ್ಮನ್ನು ತಪ್ಪಾಗಿ ತಿಳಿಯುತ್ತಿದ್ದಾರೆ. ಆದರೆ ಬಾಬಾ ಇಂದು ನಿಮಗೆ ಹೇಳುತ್ತಿದ್ದಾರೆ, ಪ್ರತಿಯೊಬ್ಬರಿಗೂ ನೀವು ನೀಡುವ ಅಥವಾ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಸತ್ಯವನ್ನು ಸಾಬೀತುಪಡಿಸಲು ಯಾರ ಸಾಕ್ಷಿಯೂ ಬೇಕಾಗಿಲ್ಲ. ನೀವು ಬಾಬಾ ಅವರ ಶರಣಾಗತಿಯಲ್ಲಿದ್ದರೆ ನೀವು ಜಗತ್ತಿನ ದೃಷ್ಟಿಯಿಂದ ಎತ್ತರಕ್ಕೆ ಬೆಳೆದಿದ್ದೀರಾ ಎಂದರ್ಥ. ಜನರು ನಿನ್ನನ್ನು ಏನು ಅನ್ನುತ್ತಾರೆ ಎಂದು ಯೋಚಿಸುವುದನ್ನು ನಿಲ್ಲಿಸು. ನಿಮ್ಮ ಶಕ್ತಿಯನ್ನು ಜನರನ್ನು ಮೆಚ್ಚಿಸಲು ಬಳಸಿದರೆ ನೀವು ನಿಮ್ಮಿಂದ ಮತ್ತು ಬಾಬಾ ಅವರಿಂದ ದೂರವಾಗುತ್ತೀರಾ. ನಿಮ್ಮ ಶಾಂತಿಯೇ ನಿಮ್ಮ ಮೊದಲ ಆದ್ಯತೆಯಾಗಿರಲಿ.
ನೀವು ಶ್ರದ್ಧೆ ಮತ್ತು ಸಬೂರಿ ಎಂಬ ಮಾತುಗಳನ್ನು ಸಾಕಷ್ಟು ಬಾರಿ ಕೇಳಿದ್ದೀರಾ, ಆದರೆ ಅದರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಸಬೂರಿ ಎಂದರೆ ಕೇವಲ ಕಾಯುವುದಲ್ಲ, ಬದಲಿಗೆ ಏನೇ ನಡೆಯುತ್ತಿದ್ದರೂ ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತಿದೆ ಎಂಬ ನಂಬಿಕೆಯೊಂದಿಗೆ ಕಾಯುವುದು. ನೀವು ಬಿತ್ತಿದ ಬೀಜಗಳು ಬೆಳೆಯಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನೀವು ಕೇಳಿದ ಪ್ರಾರ್ಥನೆಗಳು ಎಲ್ಲೂ ಕಳೆದು ಹೋಗಿಲ್ಲ, ಅವು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿವೆ. ಆ ಸಮಯ ಈಗ ತುಂಬ ಹತ್ತಿರದಲ್ಲಿದೆ. ಬಾಬಾ ನಿಮ್ಮನ್ನು ಎಲ್ಲೆಲ್ಲಿ ರಕ್ಷಿಸಿದರು ಮತ್ತು ಯಾವ ದೊಡ್ಡ ಯಶಸ್ಸಿಗೆ ನಿಮ್ಮನ್ನು ಸಿದ್ಧಪಡಿಸಿದರು ಎಂಬುದು ನಿಮಗೆ ಶೀಘ್ರದಲ್ಲೇ ಅರ್ಥವಾಗುತ್ತದೆ. ನಿಮ್ಮ ಚಿಂತೆಯನ್ನು ಬಾಬಾರವರಿಗೆ ಅರ್ಪಿಸಿ. ಇಂದು ಈ ವಿಡಿಯೋ ನೋಡುತ್ತಿರುವಾಗ ಒಂದು ಕೆಲಸ ಮಾಡಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಅತಿ ದೊಡ್ಡ ಚಿಂತೆಯನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿ. ನಿಮ್ಮ ಎಲ್ಲ ಹೊರೆಯನ್ನು ಬಾಬಾ ಅವರಿಗೆ ಒಪ್ಪಿಸಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನಂತರ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಈಗ ನಿಮ್ಮ ಮನಸ್ಸು ಹಗುರವಾಗಿರುವುದನ್ನು ಅನುಭವಿಸಿ. ಈ ಅನುಭವವನ್ನೇ ನೀವು ಪ್ರತಿದಿನ ಬದುಕಬೇಕು. ಬಾಬಾ ಎಲ್ಲೋ ದೂರದಲ್ಲಿರುವ ದೇವರಲ್ಲ, ಅವರು ನಿಮ್ಮೊಳಗಿರುವ ಶಾಂತಿ. ಬಾಬಾ ನಿಮ್ಮೊಂದಿಗಿದ್ದಾರೆ. ಕೆಲವೊಮ್ಮೆ ಜೀವನದ ಹಾದಿ ತುಂಬ ದೀರ್ಘ ಮತ್ತು ಒಂಟಿತನದಿಂದ ಕೂಡಿದೆ ಎನಿಸುತ್ತದೆ. ನಮಗೆ ಅತಿ ಹೆಚ್ಚು ಸಹಾಯದ ಅಗತ್ಯವಿದ್ದಾಗ ಯಾರದೋ ರೂಪದಲ್ಲಿ ಸಹಾಯ ಸಿಗುತ್ತದೆ. ಇದು ಕೇವಲ ಪವಾಡವಲ್ಲ, ಅದು ಬಾಬಾ ನಿಮ್ಮೊಂದಿಗೆ ಇರುತ್ತಾನೆ ಎಂದು ಕೊಟ್ಟ ಮಾತು. ನೀವು ಸೋತು ಹೋಗಿದ್ದೀರಾ ಎನಿಸಿದಾಗ ಬಾಬಾ ಅವರ ಚಿತ್ರ ಅಥವಾ ಮೂರ್ತಿಯ ಕಣ್ಣುಗಳನ್ನು ನೋಡಿ. ನಿಮ್ಮ ಆಯಾಸವನ್ನು ಬಾಬಾ ಅವರ ಹೆಗಲಿಗೆ ತೆಗೆದುಕೊಂಡು ಇರುವುದನ್ನು ನಿಮಗೆ ಭಾಸವಾಗಿರುತ್ತದೆ. ನೀವು ಎಂದಿಗೂ ಒಬ್ಬಂಟಿಯಲ್ಲ. ಬಾಬಾರವರಿಗೆ ನಿಮ್ಮ ದುಬಾರಿ ಕಾಣಿಕೆಗಳು ಅಥವಾ ದೊಡ್ಡ ಪೂಜೆಗಳ ಅಗತ್ಯವಿಲ್ಲ. ಅವರಿಗೆ ಕೇವಲ ನಿಮ್ಮ ಭಕ್ತಿ ಭಾವ ಬೇಕು. ನೀವು ಪ್ರೀತಿಯಿಂದ ಅರ್ಪಿಸುವ ಒಂದು ಹೂ ಮೌಲ್ಯ ಚಿನ್ನದ ಕಿರೀಟಕ್ಕಿಂತ ದೊಡ್ಡದು. ನಿಮ್ಮ ಕೆಲಸಗಳ ನಡುವೆಯೂ ಮನಸ್ಸಿನಲ್ಲಿ ಸಾಯಿ ನಾಮ ಸ್ಮರಣೆ ಮಾಡಿದರೆ ಆ ಕೆಲಸವೇ ಪೂಜೆಯಾಗುತ್ತದೆ. ನಿಮ್ಮ ಮನೆ, ಕೆಲಸ, ಉದ್ಯೋಗ, ಕುಟುಂಬ ಎಲ್ಲದರಲ್ಲೂ ಬಾಬಾ ಅವರನ್ನು ಸೇರಿಸಿಕೊಳ್ಳಿ. ನಿಮ್ಮ ಸಾಧಾರಣ ದಿನವೂ ಅಸಾಧಾರಣವಾಗುತ್ತದೆ. ಟೀಕೆಗಳನ್ನು ನಿರ್ಲಕ್ಷಿಸಿ. ನಿಮ್ಮ ಜೀವನದ ಪ್ರಯಾಣದಲ್ಲಿ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವ ಹಲವರು ಸಿಗುತ್ತಾರೆ. ನಿನಗೆ ಇದು ಸಾಧ್ಯವಿಲ್ಲ, ನಿನ್ನ ಹಣೆಬರಹವೇ ಸರಿಯಿಲ್ಲ ಎಂದು ಅವರು ಹೇಳಬಹುದು. ಆದರೆ ಬಾಬಾ ಹೇಳುತ್ತಾರೆ, ಅವರ ಧ್ವನಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗವನ್ನು ಕೊಡಬೇಡಿ. ಪ್ರತಿಯೊಬ್ಬರ ಪಯಣವು ಬೇರೆ ಬೇರೆಯಾಗಿರುತ್ತದೆ. ನಿಮ್ಮ ಗುರಿಯು ಬೇರೆ. ಜನರ ಅಭಿಪ್ರಾಯ ನಿಮ್ಮ ಸತ್ಯವಾಗಲು ಬಿಡಬೇಡಿ. ಜನರ ಗದ್ದಲದಿಂದ ಗಮನವನ್ನು ಹಟಾಯಿಸಿ ಬಾಬಾ ಅವರ ಶಾಂತಿಯ ಕಡೆಗೆ ಗಮನ ಹರಿಸಿ. ಅದೇ ಜನರ ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುತ್ತಾರೆ. ನಾವು ಪ್ರಾರ್ಥನೆ ಮಾಡುವಾಗ ಬಾಬಾಗೆ ಒಂದು ದೊಡ್ಡ ಲಿಸ್ಟನ್ನೇ ಕೊಡುತ್ತೇವೆ, ಇದು ಬೇಕು ಅದು ಬೇಕು ಎಂದು. ಆದರೆ ಪ್ರಾರ್ಥನೆ ಎಂದರೆ ಕೇವಲ ಬೇಡುವುದಲ್ಲ. ಬಾಬಾ, ನೀವು ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಮಾಡುತ್ತೀರಾ ಎಂದು ನಂಬುವುದೇ ನಿಜವಾದ ಪ್ರಾರ್ಥನೆ. ಬಾಬಾಗೆ ನಿಮ್ಮ ಜೀವನದ ಜವಾಬ್ದಾರಿಯನ್ನು ಒಪ್ಪಿಸಿ ಬಿಡಿ. ನೀವು ಯಾವುದರ ಹಿಂದೆ ಓಡುತ್ತಿದ್ದೀರೋ ಅದು ತಾನಾಗಿಯೇ ನಿಮ್ಮ ಹುಡುಕಿಕೊಂಡು ಬರುತ್ತದೆ. ನೀವು ಇಂದು ಈ ಮಾತುಗಳಿಂದ ಸಮಾಧಾನ ಪಡೆಯುತ್ತಿದ್ದರೆ ಬಾಬಾ ಅವರ ಕೃಪೆಯ ಮೊದಲ ಹನಿ ನಿಮ್ಮ ಮೇಲೆ ಬಿದ್ದಿದೆ ಎಂದು ಅರ್ಥ. ಸಾಯಿ ಭಕ್ತರೇ, ಇಂದಿನ ಈ ಶಬ್ದಗಳು ಕೇವಲ ಒಂದು ವಿಡಿಯೋದ ಭಾಗವಲ್ಲ, ಇದು ಬಾಬಾ ನಿಮಗೆ ನೀಡುತ್ತಿರುವ ನೇರ ಆಹ್ವಾನ. ನಿಮ್ಮ ಚಿಂತೆಗಳನ್ನು ಮರೆತು ಹೊಸ ಆರಂಭ ಮಾಡಿ ಹೋಗುವ ಮುನ್ನ ನನಗೊಂದು ಮಾತು ತಿಳಿಸಿ. ಇವತ್ತು ಬಾಬಾ ಅವರ ಈ ಮಾತುಗಳನ್ನು ಕೇಳಿ ನಿಮಗೆ ಮನಸ್ಸಿನ ಯಾವ ಭಯ ದೂರವಾಯಿತು? ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಮತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಸಾಯಿನಾಥನೇ, ಈ ಇಡೀ ಸೃಷ್ಟಿಯ ಆಧಾರವೇ ನೀನು. ಪ್ರತಿಯೊಂದು ಕಣದಲ್ಲೂ ನೆಲೆಸಿ ನಮ್ಮಂತಹ ಜೀವಿಗಳಿಗೆ ಮಾರ್ಗದರ್ಶನ ನೀಡುವ ನಿನಗೆ ಕೋಟಿ ಕೋಟಿ ನಮನಗಳು. ಬಾಬಾ, ನಮ್ಮ ಮನಸ್ಸಿನಲ್ಲಿ ನಿನ್ನ ಶಾಂತಿ ಸದಾ ನೆಲೆಸಿರಲಿ. ನಮ್ಮಲ್ಲಿರುವ ಕೋಪ, ಅಹಂಕಾರ ಮತ್ತು ಭಯವನ್ನು ನಿನ್ನ ಪವಿತ್ರ ಆಶೀರ್ವಾದಗಳಿಂದ ಅಳಿಸಿಹಾಕು. ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ನಿನ್ನ ಕರುಣೆಯ ನೆರಳು ಇರಲಿ.
ನಾವು ನಿನಗೇನನ್ನೂ ಕೇಳುತ್ತಿಲ್ಲ, ಕೇವಲ ನಿನ್ನ ಸಾನ್ನಿಧ್ಯವನ್ನು ಬಯಸುತ್ತಿದ್ದೇವೆ. ನಮ್ಮ ಜೀವನದ ಪ್ರತಿ ಕ್ಷಣವೂ ನಿನ್ನ ಸೇವೆಯಲ್ಲೇ ಕಳೆಯಲಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.